ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ಅಲ್ಲ. ನಾನು ಇವತ್ತಿಂದ 30ನೇ ತಾರೀಕುವರೆಗೂ ಕರ್ನಾಟಕದಲ್ಲಿಲ್ಲ. ಅದರಿಂದ 30ನೇ ತಾರೀಕು ನಾನು ಬರ್ತೀನಿ. ಡೆಲ್ಲಿನಲ್ಲಿ ಏನಾದರೂ ವಿಚಾರಗಳು ಬೆಳವಣಿಗೆಗಳಿದ್ದರೆ ಅಲ್ಲಿ ನಿಮ್ಮ ಸ್ನೇಹಿತರಿದ್ದಾರೆ, ಅವರಲ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಇವತ್ತು ಯಾವುದೋ ಖಾಸಗಿ ವಿಚಾರದಲ್ಲಿ ಹೋಗ್ತಾ ಇರೋದು. ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಏನು ಬೆಳವಣಿಗೆ ಅದನ್ನು ನೋಡಿ ನಾನು ಹೇಳ್ತೀನಿ. ನಾನು ಸಹ ಸಿದ್ದರಾಮಯ್ಯರ ಜೊತೆಗೆ ಹೋಗ್ತಾ ಇದ್ದೀನಿ. ಶಿವಕುಮಾರ್ ಅವರು MP ಗಳ ಸಭೆ ಕರೆದಾರೆ. ಅವರು ಈಗಾಗಲೇ 10 ಗಂಟೆ ಫ್ಲೈಟಲ್ಲಿ ಹೋಗಿದ್ದಾರೆ. ನಾನು ಈಗ ಹೊರಟಿದ್ದೀನಿ. ಅಲ್ಲಿ ಹೋದಾಗ ಏನೋ ಬೆಳವಣಿಗೆ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಸಿಗ್ತೀನಿ. ನಾನಾದರೂ ಹೋಗ್ತಾ ಇರ್ತಕ್ಕಂಥದ್ದು ನಾನು 3 ದಿವಸಗಳ ಕಾಲ ಕರ್ನಾಟಕದಿಲ್ಲ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಹೋಗ್ತಾ ಇದ್ದೀನಿ. ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ. ಅದೆಲ್ಲ ಊಹಾಪೋಹಗಳು. ಮತ್ತು ಅದಕ್ಕೇನಂತೀರ, ಅವರು ಬಲ್ಲ ಮೂಲಗಳಿಂದ ಅಂತ ಹೇಳಿದ್ದಾರೆ. ಆ ಬಲ್ಲ ಮೂಲಗಳಿಂದ ಅಂದರೆ ಯಾರು ಬಲ್ಲವರು ಅನ್ನೋದನ್ನ ಅವ್ರನ್ನೇ ಕೇಳಿದ್ರೆ ಭಾಳ ಒಳ್ಳೆಯದು. ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ಅಲ್ಲ. ನಾನು ಇವತ್ತಿಂದ 30ನೇ ತಾರೀಕುವರೆಗೂ ಕರ್ನಾಟಕದಲ್ಲಿಲ್ಲ. ಅದರಿಂದ 30ನೇ ತಾರೀಕು ನಾನು ಬರ್ತೀನಿ. ಡೆಲ್ಲಿನಲ್ಲಿ ಏನಾದರೂ ವಿಚಾರಗಳು ಬೆಳವಣಿಗೆಗಳಿದ್ದರೆ ಅಲ್ಲಿ ನಿಮ್ಮ ಸ್ನೇಹಿತರಿದ್ದಾರೆ, ಅವರಲ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಇವತ್ತು ಯಾವುದೋ ಖಾಸಗಿ ವಿಚಾರದಲ್ಲಿ ಹೋಗ್ತಾ ಇರೋದು. ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಏನು ಬೆಳವಣಿಗೆ ಅದನ್ನು ನೋಡಿ ನಾನು ಹೇಳ್ತೀನಿ. ನಾನು ಸಹ ಸಿದ್ದರಾಮಯ್ಯರ ಜೊತೆಗೆ ಹೋಗ್ತಾ ಇದ್ದೀನಿ. ಶಿವಕುಮಾರ್ ಅವರು MP ಗಳ ಸಭೆ ಕರೆದಾರೆ. ಅವರು ಈಗಾಗಲೇ 10 ಗಂಟೆ ಫ್ಲೈಟಲ್ಲಿ ಹೋಗಿದ್ದಾರೆ. ನಾನು ಈಗ ಹೊರಟಿದ್ದೀನಿ. ಅಲ್ಲಿ ಹೋದಾಗ ಏನೋ ಬೆಳವಣಿಗೆ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಸಿಗ್ತೀನಿ. ನಾನಾದರೂ ಹೋಗ್ತಾ ಇರ್ತಕ್ಕಂಥದ್ದು ನಾನು 3 ದಿವಸಗಳ ಕಾಲ ಕರ್ನಾಟಕದಿಲ್ಲ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಹೋಗ್ತಾ ಇದ್ದೀನಿ. ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ. ಅದೆಲ್ಲ ಊಹಾಪೋಹಗಳು. ಮತ್ತು ಅದಕ್ಕೇನಂತೀರ, ಅವರು ಬಲ್ಲ ಮೂಲಗಳಿಂದ ಅಂತ ಹೇಳಿದ್ದಾರೆ. ಆ ಬಲ್ಲ ಮೂಲಗಳಿಂದ ಅಂದರೆ ಯಾರು ಬಲ್ಲವರು ಅನ್ನೋದನ್ನ ಅವ್ರನ್ನೇ ಕೇಳಿದ್ರೆ ಭಾಳ ಒಳ್ಳೆಯದು.